ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶ್ರೀ ಗುರುದತ್ತ ಟಿಫನ್ ಸೆಂಟರ್. ಗೆಳೆಯರೆ, ಇದು MEI ಹೌಸಿಂಗ್ ಕಾಲೋನಿ, ಬಾಗಲಗುಂಟೆ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೋಡ್ಬೋದು. ಹಾಗೆ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ನೀವು ಅಲ್ಲಿ ಕೂಡ ಹೋಗಿ ನಮ್ಮ ಅಕೌಂಟ್ ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಇದೇ ಶ್ರೀ ಗುರುದತ್ತ ಟಿಫನ್ ಸೆಂಟರ್. ಇಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ತಟ್ಟೆ ಇಡ್ಲಿ, ಉದ್ದಿನ ವಡ, ಹಾಗೆ ರೈಸ್ ಬಾತ್ ಮತ್ತು ಮಸಾಲೆ ದೋಸೆ ತುಂಬಾ ಸ್ಪೆಷಲ್, ಸಖತ್ತಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಇವಾಗ ಏನೇನು ಸಿಗುತ್ತೆ, ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ನೋಡ್ಕೊಂಬರೋಣ. ನೋಡಿ, ಇದು ಪಲಾವು. ನಾವು ಕೂಡ ಇಲ್ಲಿ ಪಲಾವು, ತಟ್ಟೆ ಇಡ್ಲಿ, ಹಾಗೆ ಉದ್ದಿನ ವಡ ಮತ್ತು ಮಸಾಲೆ ದೋಸೆ ಎಲ್ಲ ಟೇಸ್ಟ್ ಮಾಡಿದ್ವಿ. ತುಂಬಾ ಸಖತ್ತಾಗಿತ್ತು ಫ್ರೆಂಡ್ಸ್. ಬನ್ನಿ, ಇವಾಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಪ್ರಶಾಂತ್. ಸರ್, ಏನು ತೊಗೊಂಡ್ರಿ ಇವಾಗ? ನಾವು ಇಡ್ಲಿ ತೊಗೊಳ್ತೇವೆ, ಇಡ್ಲಿ ವಡ. ಹೇಗಿದೆ ಸರ್ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ. ಓಕೆ. ಕ್ವಾಲಿಟಿ ಆಫ್ ದ ಫುಡ್ ಚೆನ್ನಾಗಿದೆ. ಓಕೆ. ಎಲ್ಲ ಪ್ರಿಫರ್ ಮಾಡ್ಬೋದು. ಓಕೆ. ಕನ್ಸಿಸ್ಟೆನ್ಸಿ ಇದೆ. ಓಕೆ. ಮೇಂಟೈನ್ ಮಾಡಿದ್ದಾರೆ. ಸೊ ಅದು ಇಂಪಾರ್ಟೆಂಟ್. ಅಂದ್ರೆ ಕಸ್ಟಮರ್ ಅಟ್ರಾಕ್ಟ್ ಆಗ್ಬೇಕಾದ್ರೆ ಸೊ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಓಕೆ. ಸೊ ಕ್ವಾಲಿಟಿ ಆಫ್ ದ ಫುಡ್ ಚೆನ್ನಾಗಿದೆ. ಅದು ಮೇಂಟೈನ್ ಆದ್ರೆ ಕಸ್ಟಮರ್ ಆರಾಮಾಗಿ. ಓಕೆ. ಏನು ತುಂಬ ಇಷ್ಟ ಆಗುತ್ತೆ ಸರ್ ನಿಮಗೆ? ನಮ್ಗೆ ಇಲ್ಲಿ ಎಲ್ಲ ಫುಡ್ಸ್ ಚೆನ್ನಾಗಿದೆ, ಬಟ್ ಎಸ್ಪೆಷಲಿ ಇಡ್ಲಿ ವಡ ಚೆನ್ನಾಗಿದೆ. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಬರ್ತಾ ಇರ್ತೀವಿ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ನಾವು ಏನು ಹೇಳೋದಂದ್ರೆ ಕ್ವಾಲಿಟಿ ಆಫ್ ದಿ ಫುಡ್ ಚೆನ್ನಾಗಿದೆ. ಸೊ ನೀವು ಅದನ್ನ ಜಾಸ್ತಿ ಗಮನಿಸಬೇಕು. ಕ್ವಾಂಟಿಟಿ ಅಷ್ಟಿಲ್ಲ, ಬಟ್ ಅಟ್ಲೀಸ್ಟ್ ಕ್ವಾಲಿಟಿ ಆಫ್ ದಿ ಫುಡ್ಗೆ ನಾವು ಪ್ರಿಫರೆನ್ಸ್ ಕೊಡ್ಬೇಕು ಹೆಚ್ಚಾಗಿ. ಓಕೆ. ಸೊ ನಾನು ಅದನ್ನ ಇದು ಮಾಡ್ತೀನಿ. ಸೊ ಕಸ್ಟಮರ್ ಪ್ರಿಫರೆನ್ಸಸ್ ಅದು. ಓಕೆ. ಸೊ ಅವ್ರು ಒಂದ್ಸಲಿ ಬಂದು ನೋಡಿ ಮಾಡ್ಬೋದು. ಓಕೆ. ಥ್ಯಾಂಕ್ ಯು ಸರ್. ನನ್ನ ಅನಿಸಿಕೆ. ಓಕೆ. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ದೋಸೆ ಹಾಕ್ತಾ ಇದ್ದಾರೆ. ಬನ್ನಿ, ಯಾವ ರೀತಿ ದೋಸೆ ಹಾಕ್ತಾರೆ, ಯಾವ್ಯಾವ ದೋಸೆ ಹಾಕ್ತಾರೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಇವಾಗ ಮಸಾಲೆ ದೋಸೆ ಹಾಕ್ತಾ ಇದ್ದಾರೆ. ನೋಡಿ ಯಾವ ರೀತಿ ಕೆಂಪು ಚಟ್ನಿ ಹಾಕಿ, ಹಾಗೆ ಆಲೂಗಡ್ಡೆ ಪಲ್ಯ ಹಾಕಿ ಬೇಯಿಸ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿತ್ತಲ್ವ ದೋಸೆ. ಇವಾಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಬಸಪ್ಪ ಅಂತ. ಸರ್, ಏನು ತಗೊಂಡ್ರಿ ಇವಾಗ? ಇವಾಗ ನಾನು ಪೂರಿ, ಇಡ್ಲಿ, ಪಲಾವ್. ಓಕೆ. ಸರ್, ಹೇಗಿದೆ ಸರ್ ಟೇಸ್ಟ್? ತುಂಬಾ ಚೆನ್ನಾಗಿದೆ ಸರ್. ಓಕೆ. ಯಾವುದೇ ತರದ ಕೆಮಿಕಲ್ ಇಲ್ಲ. ಓಕೆ. ಮನೆ ಊಟ, ಮನೆ ತಿಂಡಿ ತರ ಇರುತ್ತೆ. ಓಕೆ. ಬಹಳ ಚೆನ್ನಾಗಿ ಮಾಡ್ತಾರೆ. ನಾವು ಯಾವತ್ತೂ ಇಲ್ಲೇ ತಗೊಂಡೋಗೋದು. ಓಕೆ. ಏನು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ? ನಮಗೆ ಇಲ್ಲಿ ಪೂರಿ, ಓಕೆ, ಇಡ್ಲಿ, ಟೊಮೆಟೊ ರೈಸ್ ಬಾತ್, ಓಕೆ, ಮತ್ತೆ ಪಲಾವ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ದೋಸೆ ಇದೆಲ್ಲ ಮಾಡಕ್ ಹೇಳಿದ್ವಿ, ಮಾಡ್ತಾ ಇರ್ತಾರೆ. ಓಕೆ. ರೆಗ್ಯುಲರ್ ಬರ್ತಾ ಇರ್ತಾರೆ ಸರ್? ಹೌದು, ನಾವು ರೆಗ್ಯುಲರ್ ಬರ್ತಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚಿಕ್ಕದು ಅಂತ ಯಾರು ಇದು ಮಾಡಬಾರ್ದು. ಓಕೆ. ತುಂಬಾ ನೀಟಾಗಿ ಮಾಡ್ತಾರೆ. ಮನೆ ತಿಂಡಿ ತರನೇ ಇರುತ್ತೆ. ಓಕೆ. ಯಾವುದೇ ರೀತಿಯ ಕೆಮಿಕಲ್ ಯೂಸ್ ಮಾಡಲ್ಲ ಅವರು. ಓಕೆ. ಒಳ್ಳೆ ಎಣ್ಣೆ ಯೂಸ್ ಮಾಡ್ತಾರೆ. ಯಾವುದೇ ಕರ್ದೇ ಮಾಡಲ್ಲ. ಅದೆಲ್ಲ ನಾವೆಲ್ಲ ನೋಡ್ಬಿಟ್ಟೆ ಅದಕ್ಕೋಸ್ಕರ ನಾವು ಬೇರೆ ಹೋಟ್ಲಿಗೆ ಹೋಗಲ್ಲ, ಇಲ್ಲೇ ತಗೊಂಡೋಗ್ತೇವೆ. ಓಕೆ. ಆರೋಗ್ಯಕ್ಕೆ ಭಾರಿ ಒಳ್ಳೇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇಲ್ಲಿನ ದೋಸೆಗಳು ತುಂಬಾ ಟೇಸ್ಟಿಯಾಗಿರೋದ್ರಿಂದ, ಗರಿಯಾಗಿ ಕೆಂಪಗೆ ಸಖತ್ತಾಗಿರೋದ್ರಿಂದ ನೋಡಿ ಎಷ್ಟೊಂದು ಆರ್ಡರ್ಗಳು ಬರ್ತಾ ಇದೆ. ಈಗ ಖಾಲಿ ದೋಸೆ, ಪ್ಲೈನ್ ದೋಸೆ, ಹಾಗೆ ಸೆಟ್ ದೋಸೆಗೆ ಆರ್ಡರ್ ಬಂದಿದೆ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡ್ತಾರೆ ಅಂತ.
ಫ್ರೆಂಡ್ಸ್, ನೀವು ಒಮ್ಮೆ ಈ ಕಡೆ ಬಂದಾಗ ಇಲ್ಲಿ ಟೇಸ್ಟ್ ಮಾಡಿ, ನೀವು ಏನು ಟೇಸ್ಟ್ ಮಾಡಿದ್ರಿ, ಹಾಗೆ ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡಿ, ಪಾರ್ಸಲ್ ಕೂಡ ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಹೋಟೆಲ್ಲು ತುಂಬ ಚಿಕ್ಕದಾದರೂ ಕೂಡ ರುಚಿ ಮಾತ್ರ ತುಂಬ ಸಖತ್ತಾಗಿದೆ ಫ್ರೆಂಡ್ಸ್. ಬನ್ನಿ, ಒಮ್ಮೆ ಟ್ರೈ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಸರ್ದಾರ್ ಭಾಷಾ. ಸರ್, ಏನು ತೊಗೊಂಡ್ರಿ ಸರ್ ಇವಾಗ? ಸರ್, ಏನು ತೊಗೊಂಡಿದ್ರಿ ಇವಾಗ? ಸರ್, ಇಡ್ಲಿ ಸರ್. ಇಡ್ಲಿ ವಡ. ಇಡ್ಲಿ ವಡ ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಓಕೆ. ಮತ್ತೆ ಟೇಸ್ಟ್ ಚೆನ್ನಾಗಿದೆ. ಚಟ್ನಿ ಚೆನ್ನಾಗಿದೆ. ಓಕೆ. ಏನು ತುಂಬ ಇಷ್ಟ ಆಗುತ್ತೆ ಸರ್ ಇಲ್ಲಿ ನಿಮಗೆ? ಸರ್, ಇಡ್ಲಿ ರೈಸ್ ಚೆನ್ನಾಗಿದೆ ಸರ್. ಇಡ್ಲಿ ವಡ ರೈಸ್ ಚೆನ್ನಾಗಿರುತ್ತೆ. ಓಕೆ. ಯಾವಾಗ ಬಂದ್ರೆ ಬೆಳಿಗ್ಗೆ ಬಿಸಿ ಬಿಸಿ ಸಿಗ್ತದೆ. ಓಕೆ, ಚೆನ್ನಾಗಿದೆ ಸರ್. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಬರ್ತದೆ ಸರ್. ನಾವು ದಿನ ಇಲ್ಲಿ ಪರ್ಮನೆಂಟ್ ಗಿಡ ಹಾಕಿ ನಾವಿಲ್ಲಿ. ಚೆನ್ನಾಗಿದೆ ಸರ್, ಸೂಪರ್ ಆಗುತ್ತೆ. ಬಿಸಿ ಬಿಸಿ ಸಿಗುತ್ತೆ. ಚೆನ್ನಾಗಿರುತ್ತೆ. ವಡೆ, ಇಡ್ಲಿ, ರೈಸ್ ಬಾತು ಚೆನ್ನಾಗಿದೆ ಸರ್. ಪೂರಿ. ನಿಮ್ಗೆ ತುಂಬ ಇಷ್ಟ ಆಗೋದು ಇಲ್ಲಿ? ಸರ್, ಇಲ್ಲ ಸರ್, ಇಡ್ಲಿ ವಡ. ಹೌದು ಸರ್, ಇಡ್ಲಿ ವಡ ಚೆನ್ನಾಗಿರುತ್ತೆ. ನಾವಿಲ್ಲ ದಿನ ಇಲ್ಲಿ ಬರ್ತೀವಿ, ನಮ್ಗೆ ಇಷ್ಟ ಆಗುತ್ತೆ ಸರ್ ಇಲ್ಲಿ ಚೆನ್ನಾಗಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ದಯವಿಟ್ಟು ಈ ಕಡೆ ಬಂದರೆ ತಿಂದ್ಬಿಟ್ಟು ಹೋಗಿ ಸರ್ ಅಂತ ಹೇಳಿ ಸರ್. ಯಾವಾಗ ಈ ಕಡೆ ಬಂದ್ಬಿಟ್ರೆ ಒಂದು ವಿಸಿಟ್ ಮಾಡಿ, ಚೆನ್ನಾಗಿರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇಲ್ಲಿನ ತಟ್ಟೆ ಇಡ್ಲಿ ಅಂತೂ ಸಖತ್ತು ಸಾಫ್ಟಾಗಿ ಸ್ಪಾಂಜಿಯಾಗಿ ಸೂಪರ್ ಆಗಿರ್ತವೆ ಫ್ರೆಂಡ್ಸ್. ಇಲ್ಲಿ ಬಂದಾಗ ನೀವು ತಟ್ಟೆ ಇಡ್ಲಿ ಮತ್ತು ಉದ್ದಿನ ವಡನ ಟೇಸ್ಟ್ ಮಾಡೋದನ್ನು ಮರಿಬೇಡಿ. ಈಗ ಪೂರಿ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಬನ್ನಿ, ಪೂರಿ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ನೋಡಿ, ಏನು ಸಖತ್ತ ಕಾಣ್ತಾ ಇದೆಯಲ್ಲ ಪೂರಿ. ನಮಸ್ಕಾರ ಸರ್. ನಮ್ಗೆ ಹೇಳಿ ಸರ್. ಸರ್, ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ಸರ್, ಏನು ತಗೊಂಡ್ರಿ ಇವಾಗ? ಸರ್, ಈಗ ಪಾಲ ತಗೊಂಡಿದ್ದೀನಿ ನಾನು. ಓಕೆ. ಚೆನ್ನಾಗಿದೆ, ಪಾಲ ತುಂಬಾ ಚೆನ್ನಾಗಿದೆ. ಓಕೆ. ಇಡ್ಲಿ ಚೆನ್ನಾಗಿರುತ್ತೆ. ಆಮೇಲೆ ಪೂರಿ, ರೈಸ್ ಪಾತ್ರ ಚೆನ್ನಾಗಿ ಮಾಡ್ತಾರೆ ಎಲ್ಲ. ಓಕೆ. ಚೆನ್ನಾಗಿದೆ, ಒಂದು ಹೋಮ್ ಮೇಡ್ ತರನೇ ಇದೆ ಎಲ್ಲ. ಚೆನ್ನಾಗಿದೆ. ಓಕೆ. ಏನು ತುಂಬ ಇಷ್ಟ ಆಗುತ್ತೆ ಸರ್ ನಿಮಗೆ? ಇಲ್ಲಿ ಪಲಾವ್ ಟೇಸ್ಟ್ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತಾರೆ ಸರ್? ನಾನು ಬರ್ತೀವಿ ಸರ್, ಟಿಫನ್ ಇಲ್ಲೇ ಮಾಡೋದು ನಾವು. ಓಕೆ, ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ? ಅದು ತುಂಬಾ ಚೆನ್ನಾಗಿದೆ, ಬನ್ನಿ ಎಲ್ಲರೂ ಬಂದ್ ಮಾಡಿ. ತುಂಬಾ ಸೂಪರ್ ಆಗಿದೆ, ಹೋಮ್ ಮೇಡ್ ತರನೇ ಇದೆ. ಚೆನ್ನಾಗಿದೆ ಎಲ್ಲ, ಚೆನ್ನಾಗಿ ಪೂರಿ, ಇಡ್ಲಿ, ವಡೆ, ಪಲಾವು, ರೈಸ್ ಬಾತು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಫ್ರೆಂಡ್ಸ್, ಗರಿಗರಿಯಾದ ಉದ್ದಿನ ವಡೆ ಸಖತ್ತಾಗಿರುತ್ತೆ ಅಂತ ಹೇಳಿದ್ನಲ್ಲ, ಈಗ ಉದ್ದಿನ ವಡೆ ಮಾಡೋದನ್ನ ನೋಡ್ಕೊಂಬರೋಣ. ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತಾರೆ ಅಂತ. ಇಲ್ಲಿನ ಉದ್ದಿನ ವಡೆ ತಿಂತಾ ಇದ್ರೆ ಮತ್ತೆ ಮತ್ತೆ ಇನ್ನೂ ಒಂದು ತಿನ್ನಬೇಕು ಅನ್ನುವಷ್ಟರ ಮಟ್ಟಿಗೆ ಸಖತ್ತಾಗಿ ಕ್ರಿಸ್ಪಿಯಾಗಿ ಸೂಪರ್ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಫಸ್ಟು ಒಂದು ರೌಂಡು ಬೇಯಿಸ್ಕೊಂಡ್ಬಿಡ್ತಾರೆ ಅರ್ಧ ಮತ್ತೆ ಇನ್ನೊಂದು ರೌಂಡು ಬೇರೆ ಹೊಸ್ದಾಗಿ ಹಾಕಿ ಅದು ಅರ್ಧ ಬೆಂದಮೇಲೆ ಎರಡೂ ಸೇರಿಸಿ ಮತ್ತೆ ಫ್ರೈ ಮಾಡೋದಕ್ಕೆ ಹಾಕ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಎಳೆಯಲ್ವಂತೆ, ಹಾಗೆ ಡೀಪಾಗಿ ಕೂಡ ಫ್ರೈ ಆಗುತ್ತೆ, ಎಣ್ಣೆ ಜಾಸ್ತಿ ಎಳೆಯಲ್ಲ ಅಂತ ಹೇಳಿದ್ರು ಫ್ರೆಂಡ್ಸ್. ನಾನು ಕೇಳಿದೆ ಏನಕ್ಕೆ ಅಂತ. ನೋಡಿ, ಈಗ ಮತ್ತೆ ಎಲ್ಲದನ್ನು ಸೇರಿಸಿ ಮತ್ತೆ ಈಗ ಡೀಪಾಗಿ ಫ್ರೈ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಎಳೆಯಲ್ಲ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸ್. ನೋಡಿ, ಕೆಂಪಗೆ ಎಷ್ಟು ಸಖತ್ತ ಕಾಣ್ತಾ ಇದೆ ಅಲ್ವಾ? ನೋಡ್ತಾ ಇದ್ರೆ ಹಂಗೆ ಬಾಯಿಗೆ ಹಾಕೊಂಡ್ಬಿಡೋಣ ಅನ್ಸ್ಬಿಡುತ್ತಲ್ವಾ ಫ್ರೆಂಡ್ಸ್? ನೋಡಿ, ತಟ್ಟೆ ಇಡ್ಲಿ ನೋಡಿ ಏನು ಸಖತ್ತ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
Thank you for watching till then. Bye bye. See you.